ಬೆಳಿಗ್ಗೆ ಬೆಳಿಗ್ಗೆ ರಸ್ತೆ ಮೇಲೆ ಸಿಕ್ಕ ಈ ಹಲಸಿನಕಾಯನ್ನು ನೋಡಿ ಬದಿಗಿರಿಸಿ ಯಾರಿದನ್ನು ಈ ರೀತಿ ಹರಿದು ಕೊಯ್ದಿರಬಹುದು ಎಂದು ನೋಡಲು ಮರದತ್ತ ಹೊರಟೆ. ಮರದತ್ತ ಹೋಗಿದ್ದೆ ನನಗೆ ಆಶ್ಚರ್ಯ ಹಾಗೂ ಆಘಾತ ಕಾದಿತ್ತು. ಬುಡದಲ್ಲಿದ್ದ ಹಲವಾರು ಹಲಸಿನಕಾಯಿಗಳು ಚಲ್ಲಾಪಿಲ್ಲಿಯಾಗಿ ಈ ರೀತಿ ಹರಿದು ಬಿದ್ದಿದ್ದವು. ಅರ್ಧಂಬರ್ಧ ಕಚ್ಚಿ ತಿಂದ ಕಾಯಿಗಳನ್ನು ನೋಡಿ ಬಹುಶಃ ಇದು ಮಂಗನ ಕೆಲಸವೇ ಇರಬಹುದು ಎಂದು ಮರದ ಮೇಲ್ಗಡೆ ನೋಡಿದೆ. ಆದ್ರೆ ಮರದ ಮೇಲಿದ್ದ ಎಲ್ಲಾ ಕಾಯಿಗಳು ಸಹ ಸುರಕ್ಷಿತವಾಗಿದ್ದವು. ಹಾಗೆ ಇಲ್ಲಿ ನೋಡಿ ಬಿದ್ದ ಮತ್ತಷ್ಟು ಕಾಯಿಗಳು ಮತ್ತು ಕೆದರಿದ ಮಣ್ಣನ್ನ ಗೊತ್ತಾಯ್ತು ಬಿಡಿ ಇದು ಯಾರ ಕೆಲಸ ಅಂತ. ಇದು ನಮ್ಮ ಹಂದಿ ಕೆಲಸ ಅಂತ ಮತ್ತೆ ಹೇಳ್ಬೇಕಿಲ್ಲ. ಮರಕ್ಕೆ ಈ ರೀತಿಯ ತುಂಬಾ ಕಾಯಿಗಳು ಬಂದಿರೋದ್ರಿಂದ ಅವುಗಳು ಸ್ವಲ್ಪ ತಿಂದ್ರೆ ನಮಗೆ ಬೇಜಾರೇನಿಲ್ಲ ಬಿಡಿ. ಆದ್ರೆ ಅವುಗಳು ಮತ್ತೇನ್ ಹೋಳಿ ಮಾಡಿರಬಹುದೆಂದು ನೋಡಲು ಅವುಗಳು ಬಂದ ಜಾಡನ್ನು ಹಿಡಿದು ತೋಟದ ಕಡೆ ಹೊರಟೆ. ನೋಡಿ ಈ ರೀತಿ ಕಡ್ದಾದ ಇಳಿಜಾರಿನ ಪ್ರದೇಶದಿಂದಲೇ ಅವು ಹತ್ತಿ ಬಂದಿದ್ದು. ಅಂತೂ ಇಂತೂ ಬ್ಯಾಲೆನ್ಸ್ ಮಾಡಿ ಕೆಳಗಿಳಿದು ನೋಡಿದಾಗ ಅಲ್ಲೇ ಇದ್ದ ಕುಡಿಯುವ ನೀರಿನ ಪೈಪ್ ಒಡೆದು ನೀರು ಸೋರುತ್ತಿರುವುದು ಕಾಣ್ತು. ನೀರು ರಾತ್ರಿ ಇಡೀ ಸೋರಿ ಸೋರಿ ಧರೆಯ ಮಣ್ಣು ಸಹ ಹಿಸಿಯತೊಡಗಿದೆ ನೋಡಿ. ಹಾಗೆ ಅಲ್ಲೇ ಸನಿಹ ಇದ್ದ ತೋಟದ ಕಡೆ ಹೋಗಿ ನೋಡಿದಾಗ ಅಲ್ಲಿ ಹಂದಿಗಳಿಂದ ಏನು ಸಮಸ್ಯೆ ಆಗದಿರುವುದನ್ನು ಕಂಡು ತುಸು ಸಮಾಧಾನ ಸಹ ಆಯ್ತು. ನಮ್ಮಂತೆ ಈ ಕಾಡು ಪ್ರಾಣಿಗಳಿಗೂ ಸಹ ಜೀವಿಸುವ ಹಕ್ಕು ಇದೆ ಬಿಡಿ. ಇದಕ್ಕಾಗಿ ಇನ್ನೇನು ಮಳೆಗಾಲ ಪ್ರಾರಂಭವಾಗುತ್ತಿರುವ ಈ ಸಮಯದಲ್ಲಿ ಸಾಧ್ಯವಾದಷ್ಟು ನಾವು ಹಾಗೂ ಸಂಬಂಧಿಸಿದ ಇಲಾಖೆಯವರು ತೋಟದಂಚಿನಲ್ಲಿ ಹಾಗೂ ಬೆಟ್ಟದಲ್ಲಿ ಈ ರೀತಿಯ ಸಾಕಷ್ಟು ಹಣ್ಣು ಹಂಪಲುಗಳ ಗಿಡಗಳನ್ನು ಬೆಳೆಸಿದಲ್ಲಿ ಕಾಡು ಪ್ರಾಣಿಗಳಿಗೆ ಅಲ್ಲೇ ಆಹಾರ ದೊರಕುವುದಲ್ಲದೆ ರೈತರ ಬೆಳೆಗೂ ಸಹ ತುಸು ರಕ್ಷಣೆ ದೊರಕಬಹುದೆನ್ನುವ ಆಶಯದೊಂದಿಗೆ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ.